ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಾಘು. ಏನಂದರೆ, ಇದು ನಮ್ಮೂರಲ್ಲಿ ಜಾತ್ರೆ ಆದಮೇಲೆ ನೆಕ್ಸ್ಟ್ ಡೇ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವದ ವೀಡಿಯೋ ಮಾಡ್ತಾಯಿದ್ದೀನಿ, ಬನ್ನಿ ತೋರಿಸ್ತೀನಿ. ಪಲ್ಲಕ್ಕಿ ಉತ್ಸವ ನಮ್ಮ ರೋಡಲ್ಲೇ ಬರೋದ್ರಿಂದ ಎಲ್ಲ ಬಾಗಿಲ ತೊಳೆದು ರಂಗೋಲಿ ಬಿಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಮಾಡೋದಕ್ಕೆ ಏನೇನೋ ಸ್ಟ್ಯಾಂಡ್ ಅಂತಾರೆ, ಅದೇನೋ ತೆಗೆಸ್ಕೊಂಡಿಲ್ಲ. ನಾನು ಊರಿಗೆ ಕೇಳ್ಕೊಟ್ಟಿದ್ದೆ ನಮ್ಮ ಅಕ್ಕನ ಕೈಲಿ. ಆಮೇಲೆ ಎಲ್ಲ ಹೆಂಗೆ ಬಿಡ್ತಾಯಿದ್ದಾರೆ ಅಂತ ಒಂದು ರೌಂಡ್ ಹೋಗಿದ್ದು ನೋಡ್ಕೊಬರೋಣ ಅಂತ ಹೋಗಿದ್ದೀನಿ. ಎಲ್ಲರೂ ನಮ್ಮ ರೋಡಲ್ಲಿ ಎಲ್ಲರೂ ಬಿಟ್ಟೇ ಬಿಡ್ತಾರೆ, ಯಾಕಂದರೆ ನಮ್ಮ ರೋಡಲ್ಲೇ ಬರೋದ್ರಿಂದ ಎಲ್ಲರೂ ಈ ರೀತಿ ಡಿಸೈನಾಗಿ ರಂಗೋಲಿ ಬಿಟ್ಟಿದ್ರು. ಆಮೇಲೆ ನಾನು ವಾಯ್ಸ್ ಕೊಡ್ತಾ ಇರೋದು ಚೆನ್ನಾಗಿ ಕೊಡ್ತಾಯಿದ್ದೀನ ಇಲ್ವಾ ಅಂತ ಹೇಳಿ, ಯಾಕಂದರೆ ಕೆಲವರು ನೀನು ಅಷ್ಟು ಕ್ಲಿಯರಾಗಿ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿ ಕೊಡಬೇಕಾ ಏನೋ, ಇನ್ನೂ ನೀಟಾಗಿ ಕೊಡಬೇಕಾ ಏನೋ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಈ ರೀತಿ ಎಷ್ಟೆಷ್ಟು ಚೆನ್ನಾಗಿರೋ ರಂಗೋಲಿ ಬಿಡ್ತಾಯಿದ್ದಾರೆ ನೋಡಿ. ನೆಕ್ಸ್ಟು ಪಲ್ಲಕ್ಕಿ ಉತ್ಸವಕ್ಕೆ ಬಾಲ್ದರಿಯವರೆಲ್ಲ ಬಂದೇ ಬರ್ತಾರೆ. ವೀರಗಾಸೆ ಅಂತಾರೆ, ಅವರೆಲ್ಲ ಬಂದೇ ಬರ್ತಾರೆ. ಅವ್ರು ನಮ್ಮ ಮನೆ ಹತ್ರ ನಿಂತ್ಕೊಂಡು ಮಾಡಲೇ ಇಲ್ಲ, ಮುಂದೆ ಹೋಯ್ತಿತ್ತು. ನಾವು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಮುಂದೆ ಹೋದ್ರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವ್ರಿಗೆ. ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಮಾತ್ರ ದೇವ್ರಿಗೆ. ಆಮೇಲೆ ಬಸವಣ್ಣನ ಹಿಡ್ಕೊಂಬರ್ತಿದ್ರು, ಆದರೆ ನಮ್ಮ ರೋಡಲ್ಲಿ ಬಸವಣ್ಣನ ಹಿಡ್ಕೊಂಬಂದಿರಲ್ಲ. ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ. ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರು ಅಕ್ಕ ಎಲ್ಲೇ ನೋಡಿದ್ರು ಅಕ್ಕ ವ್ಲಾಗ್ ಮಾಡಕ್ಕ ಅಂತಾರೆ. ಅವ್ರು ಆ ಥರ ಹೇಳಿದಾಗ ಪರವಾಗಿಲ್ಲ, ನಮ್ಮ ವ್ಲಾಗ್ ನೋಡ್ತಾರೆ, ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಮಾಡ್ತಾ ಇರೋ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಇದೇ ಥರ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ.